ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಚೇಳೂರು ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ಕೊಡುಗೆ. ಚೇಳೂರು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾರ್ವೆಲ್ ಟೆಕ್ನಾಲಜಿ ಮತ್ತು ಯುನೈಟೆಡ್ ವೇ ಸಂಸ್ಥೆಯ CSR ನಿಧಿಯಡಿ ಕೊಡುಗೆಯಾಗಿ ನೀಡಲಾದ ಸುಸಜ್ಜಿತ ಆಂಬುಲೆನ್ಸ್ ಸೇವೆಗೆ ಬುಧವಾರ ಚಾಲನೆ ನೀಡಲಾಯಿತು. ತಾಲೂಕು ಇಒ ರಮೇಶ್, PHO ಸತ್ಯನಾರಾಯಣ ರೆಡ್ಡಿ ಹಾಗೂ PDO ಗೌಸ್ಪೀರ್ ಅವರು ಜಂಟಿಯಾಗಿ ಹಸಿರು ನಿಶಾನೆ ತೋರುವ ಮೂಲಕ ಈ ಸೇವೆಗೆ ಚಾಲನೆ ನೀಡಿದರು. ಇದೇ ವೇಳೆ ಆರೋಗ್ಯ ಕ್ಷೇತ್ರದಲ್ಲಿ ಶ್ಲಾಘನೀಯ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಯ ಪ್ರತಿನಿಧಿಗಳನ್ನು PHO ಸತ್ಯನಾರಾಯಣ ರೆಡ್ಡಿ, ಇಒ ರಮೇಶ್ ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಶಾಲು ಹೊದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಚೇಳೂರು ಭಾಗದ ಜನರಿಗೆ ತುರ್ತು ಚಿಕಿತ್ಸೆಗಾಗಿ ಬಾಗೇಪಲ್ಲಿ ಅಥವಾ ಚಿಂತಾಮಣಿಗೆ ಹೋಗಲು ದೂರವಾಗುತ್ತಿತ್ತು. ಸಕಾಲದಲ್ಲಿ ಚಿಕಿತ್ಸೆ ದೊರೆಯಲು ವಾಹನ ಸೌಕರ್ಯದ ಅಗತ್ಯವಿತ್ತು. ಶಾಸಕರ ಸೂಚನೆ ಮೇರೆಗೆ ಈ ಆಂಬುಲೆನ್ಸ್ ನೀಡಲಾಗಿದ್ದು, ಇದು ಸಾರ್ವಜನಿಕರಿಗೆ ಬಹಳ ಸಹಕಾರಿಯಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸಂಸ್ಥೆಯ ಪ್ರತಿನಿಧಿ ಭಾರತಿ ಮಾತನಾಡಿ, ಸಂಸ್ಥೆಯ ವತಿಯಿಂದ ಈಗಾಗಲೇ ಬಾಗೇಪಲ್ಲಿ ಭಾಗದಲ್ಲಿ 6 ಶುದ್ಧ ಕುಡಿಯುವ ನೀರಿನ ಘಟಕಗಳು, 500 ಸೌರಶಕ್ತಿ ಬೀದಿ ದೀಪಗಳು ಹಾಗೂ 10 ಅಂಗನವಾಡಿ ಶಾಲೆಗಳ ನವೀಕರಣ ಕಾರ್ಯಗಳನ್ನು ಮಾಡಲಾಗಿದೆ. ಇದೀಗ 2 ಆಂಬುಲೆನ್ಸ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗಾಗಿ 20 ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳನ್ನು ನೀಡಿದ್ದೇವೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ PDO ಗೌಸ್ಪೀರ್, ವೈದ್ಯಾಧಿಕಾರಿ ಸುಜಿತ್ ರೆಡ್ಡಿ, ಭಾಸ್ಕರ್, ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಗ್ರಾಮಸ್ಥರು ಹಾಗೂ ಇತರರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚೇಳೂರು ತಾಲೂಕಿನಲ್ಲಿ ಭಾಳ ಮುಖ್ಯವಾದಂತಹ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನಂತಂದರೆ, ಈ ಭಾಗಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ತಕ್ಕಂಥ ಚೇಳೂರು ಆಸ್ಪತ್ರೆಗೆ ನಮಗೆ ಆಂಬುಲೆನ್ಸಿನ ಕೊರತೆ ಇತ್ತು. ಆ ಆಂಬುಲೆನ್ಸನ್ನು ಇವತ್ತು ನಮಗೆ ಮಾರ್ವೆಲ್ ಟೆಕ್ನಾಲಜೀಸ್ ಅವರು ಯುನೈಟೆಡ್ ವೇ ಮುಖಾಂತರ ನಮಗೆ ಆಂಬುಲೆನ್ಸನ್ನು ನೀಡಿದ್ದಾರೆ. ಇವತ್ತು ನಮ್ಮ ಆರೋಗ್ಯ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಆಂಬುಲೆನ್ಸು. ಈ ಭಾಗದ ಜನರಿಗೆ ಏನಾದರೂ ಆರೋಗ್ಯ ಏರುಪೇರಾದಾಗ ಬಾಗೇಪಲ್ಲಿಗಾದರೂ ಬರಬೇಕು, ಚಿಂತಾಮಣಿಗೆ ಆದರೂ ಹೋಗಬೇಕಾಗುತ್ತೆ. ಸೊ 50 ಕಿಲೋಮೀಟ್ರ್ ದೂರ ಇಮಿಡಿಯೇಟಾಗಿ ಟ್ರಾನ್ಸ್ಪೋರ್ಟೇಷನ್ ಭಾಳ ಇಂಪಾರ್ಟೆಂಟ್ ಆ ಗೋಲ್ಡನ್ ಅವರಲ್ಲಿ. ಈ ನಿಟ್ಟಿನಲ್ಲಿ ನಾವು MLA ಸಾಹೇಬರು ಅವ್ರ ಗಮನಕ್ಕೆ ತಂದು ಮಾನ್ಯ ಶಾಸಕರು ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ನಮ್ಮ ಮಾರ್ವೆಲ್ ಟೆಕ್ನಾಲಜೀಸ್ ಅವರು, ಯುನೈಟೆಡ್ ವೇ ಅವರು ನಮಗೆ ಈ ಆಂಬುಲೆನ್ಸನ್ನು ನೀಡಿರ್ತಾರೆ. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ NGO ಇದು ಕೊಟ್ಟಿರೋದಕ್ಕೆ. ಇದನ್ನು ಸದ್ವಿನಿಯೋಗಪಡಿಸ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾ, ಕೊಟ್ಟಿರ್ತಕ್ಕಂಥ NGOs ಅವ್ರಿಗೂ, ಆಮೇಲೆ ನಮ್ಮ EOs ರಮೇಶ್ ಸರ್ ಅವರೂ ಇದರಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತೀನಿ.